ಭಿಕ್ಷಾಟನೆಯ ಅಶನದಿಂದ ಕೊಬ್ಬಿ ಮೆರವೆ ತಂದೆಯ ವಿಚಾರ ಮರೆತು ಇಂದು ಇಲ್ಲಿ ತರವೇ ತಂದೆಯಾದ ಗಿಲ್ಲಿ ಬೇಳೆ ತಂದೆಯ ವೈಭೋಗ ಅಕ್ಕ ನೋಡಿ ನೋಡಿ ಮತ್ತೆ ಆಗ ಅಪ್ಪ ಬೇಡ ಗಂಡನೇ ಹೆಚ್ಚು ಗಂಡ ಹೆಚ್ಚಾಗಿ ಮತ್ತೆ ಅಪ್ಪನ ಮನೆಗೆ ಬಂದ ಮತ್ತೆ ನೋಡಿದೆ ಅವಳು ಬದುಕ್ತಾ ಇರುವುದಾಗಿ ಹೇಳು ಭಿಕ್ಷೆ ಬೇಡಿ ಬದುಕುವುದು ಪಾಪ ಅಮ್ಮ ತಾಯಿ ಅಂತ ಬೇಡುವುದು ಒಂದು ಮನೆಯನ್ನೆಲ್ಲ 4-5 ಮನೆಯನ್ನ 10 ಮನೆಯನ್ನ ಅದು ತಿಂದು ನೋಡೆ ಹೌದೇ ಬೇಡ ನೀನ್ ಬೇಡುವುದಕ್ಕೆ ಹೋಗ್ತೀನಿ ಹೊಡೆಗೆಚ್ಚು ಈಗ ಬಂದದ್ದು ಯಾಕೆ ಹೇಳು ಯಾಕೆ ಅವಳಿಗೆ ಪಾಪ ಹೊಟ್ಟೆ ಗತಿ ಇಲ್ಲ ಒಂದು ಹೊತ್ತಿನ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ಆದ್ರೆ 4 ಮನೆಗೆ ಹೋಗ್ಬೇಕು ಇವರೆಲ್ಲ ಹೇಗೆ ಬದುಕ್ತಾ ಇದ್ದಾರೆ ಅದೆಲ್ಲ ಯೋಚನೆ ಪಾಪ ಅಪ್ಪನಿಗೆ ಒಂದು ಹೀಗಾಗಿದೆ ಅಪ್ಪನ್ ನೋಡ್ಕೊಂಡು ಹೋಗೋ ನೇವದಲ್ಲಿ ಇಲ್ಲೆಲ್ಲ ವೈಭೋಗ ನೋಡ್ಕೊಂಡು ಹೋಗ್ಬೇಕು ಅಂತ ಯಾತಕ್ಕಿಂದು ನುಡಿವೀರಕ್ಕ ಮಸರದ ಯಾತಕ್ಕಿಂದು ನುಡಿವೀರಕ್ಕ ಮಸರದ ಮರೆಯದಾತಳುವದೆ ಬಂದೆ ಖಾದಿಯಾಗಿ ತಂಗಿ ಮೇಲೆ ಬೋಬೆ ಮನೆಗಾಲಿಂದೆ ಯಾತಕ್ಕಿಂದು ನುಡಿವೀರಕ್ಕ ಮಸರದ ಮಾತಾ ಯಾಕಕ್ಕ ಹೀಗೆ ಹೊಟ್ಟೋಸು ಮಾತಾಡ್ತೀವಿ ನಾನು ನಿಮ್ಮ ವೈಭೋಗದಲ್ಲಿ ಪಾಲು ಕೇಳಲಿಕ್ಕೆ ಬಂದವರಲ್ಲ ಮತ್ತೆ ತಂದೆಯ ಸೇವೆಯನ್ನು ನೀವು ಎಷ್ಟು ಮಾಡ್ತೀರಿ ಅಂತ ನಾನು ನೋಡಿದ್ದೇನೆ ಅದಲ್ಲ ಬೇಡ ನಾವು ನೋಡ್ಕೊಳ್ತೇವೆ ಪಾಪ ಅಪ್ಪನಿಗೆ ಆರೋಗ್ಯ ಸರಿ ಇಲ್ಲ ಒಮ್ಮೆ ಅವರನ್ನು ನೋಡ್ಕೊಂಡು ಹೋಗ್ಬೇಕು ಎನ್ನುವ ಕಾರಣಕ್ಕಾಗಿ ಬಂದದ್ದೇ ಹೊರತು ಉಳಿದ್ಯಾವ ಆಮಿಷದಿಂದ ಬಂದದ್ದಲ್ಲ ಯಾವ ಆಮಿಷದಿಂದ ಬಂದದ್ದಲ್ಲ ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತದೆ ನಿನ್ನ ಮನಸ್ಸಲ್ಲಿ ಏನುಂಟು ಅಂತ ಎಲ್ಲ ಗೊತ್ತಾಗ್ತದೆ ನಮಗೆ ನೋಡು ಇನ್ನು ಹೆಚ್ಚು ದಿನ ಬರ್ಲಿಕ್ಕೆ ಆಗುದಿಲ್ಲ ಹೆಚ್ಚಿನ ಆಗುವುದೇ ಇಲ್ಲ ಯಾಕೆ ರಾಜ್ಯ ಎಲ್ಲ ನಮ್ಮ ಕೈವಶ ಆಗುತ್ತದೆ ಹೇಗೆ ಗುರುಗಳು ಬಂದು ಹೇಳಿದ್ರು ಮಹೇಂದ್ರ ನಿರ್ಮಣಿ ತಂದ್ರೆ ಅಪ್ಪನ ಕಾಲು ನೋವು ಗುಣ ಆಗ್ತದೆ ಹಾಗೆ ತಂದವರಿಗೆ ಅರ್ಧ ರಾಜ್ಯ ಕೊಡ್ತೇನೆ ಅಂತ ಅಪ್ಪ ಅಟ್ಟ ಉಂಗುರ ಹೊಡಿಸಿದ್ದಾನೆ ಇವಳ ಮನೆಯವರು ನಮ್ಮ ಮನೆಯವರು ಅಲ್ಲಿಗೆ ಹೋಗಿದ್ದಾರೆ ಹೋಗಿ ತಂದ ಮೇಲೆ ಅರ್ಧ ರಾಜ್ಯ ಅವಳಿಗೆ ಅರ್ಧ ರಾಜ್ಯ ನನಗೆ ಜಾಗ ಹೊರಗೆ ಮಣಿಯ ತಂದು 8 ವರ್ಷವಾದರೂ ನಿವೃತ್ತಿ ಆಗಲೆಂದು 8 ವರ್ಷವಾದರೂ ನಿವೃತ್ತಿ ಆಗಲೆಂದು
ಇದ್ರೆ ಬೊಗುಳ ಬೇಡ ನಿನ್ನ ನಂಟುತನವೂ ಸಾಕು ಬಲುಗಳಿದ್ರೆ ಬೊಗುಳ ಬೇಡ ಕಂಟಕವೀಗ ನಮ್ಮ ಕುಲಕ್ಕೆ ಹೋಗಲೇ ಸಗಾಡ ಕಂಟಕವೀಗ ನಮ್ಮ ಕುಲಕ್ಕೆ ಹೋಗು 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 ಹೋಗಲೇ ಸಗಾಡ ಕುಂಟ ಹೇಳುವ ಬದಿರ ನಿನ್ನ ಕಾಲ ಮಣಿಯ ಬಂದು ಅಲ್ಲ ನನಗೆ ಅಕ್ಕ ನನಗೆ ಮತ್ತೆ ಮಾತೇ ಬರೋದಿಲ್ಲ ಬಹಳ ಕಷ್ಟ ಆಗ್ತದೆ ಅಲ್ಲ ಅವಳು ಅರಮನೆ ಬಿಟ್ಟು ಬೀದಿಗೆ ಬಿದ್ದ ಮೇಲೆ ವಿನೋದ ಮಾಡ್ಲಿಕ್ಕೆ ಅದು ನಿನಗೆ ಕಡ್ದದ್ದು ಮೊದಲ ಎಂತಾದ್ರೆ ಎಂತಂದ್ರೆ ನಮ್ಮವರಲ್ಲಿ ಹೋಗಿದ್ದಾರೆ ಅಂತ ಹೇಳಿದ ತಕ್ಷಣದಲ್ಲಿ ನಿನಗೆ ಮಾತಾಡೋದಕ್ಕೆ ಬೇಡ ಅಂತ ಸಿಗ್ಲಿ ಹೋಗಿದ್ದಾರೆ ಈ ಮನೆಯಲ್ಲಿ ಬೇಡಿ ಓ ಈ ಮನೆ ಬರುವಷ್ಟರಲ್ಲಿ ಅವನಿಗೆ ಅದ್ರ ಗಂಡ ಎಷ್ಟೊತ್ತಾಗ್ತದೆ ಒಂದು ಹೊತ್ತು ಬೇಕಾಗ್ತದೆ ಮತ್ತೆ ಈ ಮನೆಯಿಂದ ಈ ಮನೆ ಬರುವುದಕ್ಕೆ ಒಂದು ಹೊತ್ತು ಬೇಕು ಮತ್ತೆ ಇಲ್ಲಿಂದ ಯಕ್ಷಲೋಕಕ್ಕೆ ಹೋಗಿ ಅಲ್ಲಿ ಮಣಿ ತಂದು ಅಲ್ಲಿಂದ ಇಲ್ಲಿವರೆಗೆ ಬರುವುದಕ್ಕೆ ಒಂದು 2 3 4 5 8 ವರ್ಷ ಕಳೆದು ಹೋದಿತ್ತು ಬಿಟ್ರೆ 8 ವರ್ಷ ಕತ್ತೆ ಇವಳಿಗೆ ಅಪ್ಪ ತೆಗಿಬೇಕು ಅಂತ ಉಂಟು ಇವಳು ಕುಂಟ ಬೇಡ್ಲಿಕ್ಕೆ ಹೋಗುವ ಹೇಳುವ ಹೇಳವನಂತೆ ಏನು ನಿಮ್ಮ ಗಂಡ ಯಕ್ಷಲೋಕಕ್ಕೆ ಹೋದಲ್ಲ ಹೋಗಿದ್ದಾರೆ ಯಾರ ಮನೆ ಬಾಗಿಲು ತಟ್ಲಿಕ್ಕೆ ಹೋಗಿದ್ದಾರೆ ತಿನ್ ಕೊಡುವ ಯೋಗ್ಯತೆ ಇದ್ದು ತಿಂತಾರೆ ನಿನಗೆ ಗುಡುಮ್ ಗುಡುಮ್ ಅದು ನನ್ನ ಹಳೆ ಕಥೆ ನಿಮಗೆ ನೀವಿನ್ನ ಎಣ್ಣೆ ಹಿಡ್ಕೊಂಡು ನಿಂತ್ಕೊಳ್ಳೋದು ನಮ್ಮ ಗಂಡಿಗೆ ನಾವು ತಿಕ್ತೇವೆ ನಿಮಗೆ ಗೊತ್ತುಂಟು ನನ್ನ ಗಂಡ ನಿಮ್ಮ ಗಂಡಿಗಿಂತ ಚಂದ ಸಂಪೂರ್ಣ ಹುಚ್ಚಿಡಿಯಿತು ಈ ಹುಚ್ಚು ಹೆಚ್ಚಾಗಿ ಮತ್ತೊಬ್ಬರಿಗೆ ಹೋಗುವಾಗ ನಾವು ಸರಳಗಾತವು ಶಿರಗೆ ತಾಗಿ ಬಂದದಿ ದರೆಗೆ ಒರಗಿ ಚೇತರಿಸುತ್ತ ನುಡಿದಳ ಮತಿ ಮರೆವೆಯೋ ಪತಿವಾಕ್ಯ ಮೀರಿ ನಡೆದೆನೆ ಮತಿ ಮರೆವೆಯೋ ಮೀರಿ ನಡೆದೆನೆ ಎನ್ನ ಗತಿಯೇನು ಮುಂದೆ ಪತಿವಾಕ್ಯ ಮೀರಿ ನಡೆದೆನೆ ಎಂತಹ ಮಾತುಗಳು ಬಂದೋಯ್ತು ನನ್ನ ಬಾಯಿಂದ. ಹೌದು, ಅವರಿಬ್ಬರು ನನ್ನ ಗಂಡನ ಕುರಿತಾಗಿ ಅವರ ರೂಪದ ಕುರಿತಾಗಿ ಅವಹೇಳನ ಮಾಡುವಾಗ ತಡೆದುಕೊಳ್ಳಲಿಕ್ಕೆ ಆಗಲಿಲ್ಲ.
ನನ್ನ ಗಂಡ ಸ್ಫುರದ್ರೂಪಿ ಎನ್ನುವುದಾಗಿ ಬಾಯಿ ಬಿಟ್ಟು ಹೇಳಿಬಿಟ್ಟೆ, ಸತ್ಯ ವಿಷಯವನ್ನು ಹೇಳಿಬಿಟ್ಟೆ. ಹೌದು, ನನ್ನ ಗಂಡ ಸುಂದರ, ನನ್ನ ಗಂಡ ಸ್ಫುರದ್ರೂಪಿ ಎನ್ನುವಂತ ಅಹಂಕಾರ ನನ್ನ ಒಳಗಿತ್ತು. ಅಹಂಕಾರ ಹೊರಬಂದು ಹೋಯಿತು, ಅನುಮಾನವೇ ಇಲ್ಲ. ಅಹಂಕಾರದಿಂದ ಮೆರೆದ ವ್ಯಕ್ತಿ ಅಂತಾದ್ರೆ ಅವನಂತೆ ಇರುವುದಕ್ಕೆ ಅನುಮಾನವೇ ಇಲ್ಲ. ಹೌದು, ಸತ್ಯ ವಿಷಯ ಮೂರನೇದು ಗೊತ್ತಾಯ್ತು ಅಂತ ಆದ್ರೆ ನಾನು ಶಾಶ್ವತವಾಗಿ ಕಡಿಯಾಗಿ ಹೋಗ್ತೇನೆ ಗುಣ. ಆ ವಿಷಯವನ್ನ ಯಾರಿಗೂ ಹೇಳಬಾರ್ದು ಅಂತ ನಮ್ಮವರು ಹೇಳಿದ್ರು. ಹಾಗಿದ್ರೆ ನನ್ನ ಅಕ್ಕಂದರಿಗೆ ವಿಷಯ ಗೊತ್ತಾಯ್ತು ಅಂತ ಆದ್ರೆ ನಮ್ಮವರು ಯಕ್ಷಲೋಕಕ್ಕೂ ಹೋದವರು ಕರಡಿಯಾಗಿ ಹಿಂದಿರುತ್ತಾರೆ. ಹಾಗಿದ್ರೆ ಅಯ್ಯೋ ಯಕ್ಷಲೋಕಕ್ಕೆ ಹೊರಟ ಸಂದರ್ಭದಲ್ಲಿ ನಾನು ಸುಕ್ಷೇಮವಾಗಿ ಹೋಗಿ ಬನ್ನಿ ಸ್ವಾಮಿ ಅಂತ ಹೇಳಿದ. ಅವಾಗ ಅವರು ಹೇಳಿದ್ರು, ನನ್ನ ಕ್ಷೇಮಕ್ಕೆ ಏನಾಗ್ಲಿಕ್ಕುಂಟು, ನಿನ್ನಂತಹ ಹೆಂಡತಿಯನ್ನು ಬರ್ತಿದ್ದೇನೆ ಗುಣ, ನಾನು ಸರಿಯಾದ ರೀತಿಯಲ್ಲಿ ಸುರಕ್ಷಿತವಾಗಿ ಹಿಂದಿರುಗಿ ಬರ್ತೇನೆ. ಒಮ್ಮೆ ನೋಡು, ಮನೆ ಎದುರಿನಲ್ಲಿರುವಂತಹ ತುಳಸಿಯ ಗಿಡ ನನ್ನ ನಡಿಸ್ತಾ ಉಂಟಲ್ಲ, ಆ ಗಿಡ ಹಾಗೆ ನನ್ನ ನಡಿಸ್ತಾ ಉಂಟು ಅಂತಾದ್ರೆ ನನ್ನ ಆರೋಗ್ಯಕ್ಕೂ ನನ್ನ ಜೀವಕ್ಕೂ ಯಾವುದೇ ಅಪಾಯವಿಲ್ಲ, ನಾನು ಸುರಕ್ಷಿತವಾಗಿ ಬರ್ತೇನೆ. ಒಮ್ಮೆ ಅದು ಬಾಡಿತು ಅಂತಾದ್ರೆ ನನಗೇನು ಅಪಾಯ ಒದಗಿದೆ ಅಂತ ಹೇಳಿದರು. ಹಾಗೆ ನನ್ನ ಬಾಯಿನ ಸತ್ಯ ವಿಷಯ ಬಂದ ಅವಾಗ ಅವರು ಕರಡಿಯಾದದ್ದು ಹೌದು ಅಂತಾದ್ರೆ ಮನೆಗೆ ಹೋಗ್ಬೇಕು, ತೆರಳಿ ಸ್ವಗ್ರಹ ಕೈದಿ ಪರಿಗಿಸುವ ಕರಡಿಯ ಬರಿದಾದ ಪಾಪಿತ ನಿರುತ ತಲೆಯ ಬಡಿಯುತ್ತ ತಲೆಯ ಬಡಿದುಕೊಳ್ಳುತ್ತ ಮರುಗಿರಳು. ನಮ್ಮವರು ಆಡಿದ ಮಾತು ಸತ್ಯವಾಗಿ ಹೋಯಿತು. ಮೂರನೇವರೆಗೆ ಸತ್ಯ ವಿಷಯವನ್ನು ತಿಳಿಸಿದೆ. ನಾನು ಮನೆಗೆ ಬಂದು ನೋಡಿದ್ರೆ ನಾನು ಹೋಗುವ ಕಾಲಕ್ಕೆ ನಡನಡಿಸುತ್ತಿರುವಂತಹ ತುಳಸಿಯ ಗಿಡ ಬಾಡಿ ಹೋಗಿದೆ, ಬಸ್ಸು ಉಳಿದು ಹೋಗಿದೆ. ಹಾಗಿದ್ರೆ ನಮ್ಮವರ ಜೀವಕ್ಕೆ ಅಪಾಯವಿದೆ. ನಮ್ಮವರು ಕರಡಿಯಾಗಿ ಹೋದ್ರೆ ಅಯ್ಯೋ ದೇವರೇ, ಅಯ್ಯೋ ಅದೇನದು ಶಬ್ದ ಕೇಳ್ತಾ ಇದೆ. ಬೀದಿ ಯಾರು ಕೂಗಿ ಹೇಳ್ತಾ ಇದ್ದಾರೆ, ಕಾಡಾಡಿಯಾದ ಕರಡಿಯೊಂದು ಬಂದಿದೆ ಅಂತ. ಇಲ್ಲ, ನಮ್ಮವರು ಇದೆಲ್ಲ ಹೋಗಿರಬೇಕು. ಅಯ್ಯೋ ಸ್ವಾಮಿ, ಸ್ವಾಮಿ, ಅಯ್ಯೋ ಸ್ವಾಮಿ. ಕರಡಿ ರೂಪವನ್ನೇ ಧರಿಸಿ ಗುರುವರನ ಶಾಪದಂತೆ ತೆರಳಿ ಮೆಲ್ಲ ಮೆಲ್ಲ ಅಡಿಯ ನಿರಿಸಿ ದರೆಯುಳು. ಮರಗಳನ್ನು ಅಡರಿಕೊಳ್ಳು ಚರಿಸಿ ಫಲಗಳನ್ನೆದಿದ್ದು ಬರುತ್ತ ರಾಜ ಬೀದಿಯೊಳಗೆ ಸರಿದ ನಾಕ್ಷಣ. ತಂಡ ತಂಡದಿ ಗುಲ್ಲು ಕಡಲ ಗುಣಮತಿ ಯಾವ ಅಪಾಯವೂ ಇಲ್ಲ. ತಂಡ ತಂಡದಿ ಕಡಲ ಗುಣಮತಿ ಗಂಡನೆಂದರಿದಳು ಕರಡಿಯನು. ಮಂಡೆಯ ಹೊಡಬಂದು ಬೆಂಡಾಗಿ ಕರೆಸಬು ಪುಂಡರಿಕಾಂಬಗಿ ಬೇಡಿದಳು ಮರುಗಿದಳು. ಅಯ್ಯೋ ದೇವರೇ, ಕಾಡಾಗಿ ಆದಂತಹ ಯಾವುದೊಂದು ಕರಡಿ ಬಂದಿದೆ ಎನ್ನುವ ಕಾರಣಕ್ಕಾಗಿ ಥಳಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ, ಕಲ್ಲಿನಿಂದ ಹೊಡಿತಾ ಇದ್ದಾರೆ. ಹೌದು, ನನ್ನನ್ನು ಕಾಡಬೇಕೆನ್ನುವ ಕಾರಣಕ್ಕಾಗಿ ಯಾವುದೋ ಕಾಡ ಮೂಲೆಯಿಂದ ಎಷ್ಟು ಕಷ್ಟಪಟ್ಟು ಇಲ್ಲಿವರೆಗೆ ನೀವು ಬರ್ತಾ ಇದ್ದೀರಿ. ನಿಮಗೆ ಎಷ್ಟೇ ಹೊಡೆದ್ರು ಸಹಿತವಾಗಿ ನನ್ನನ್ನು ಕಾಣಬೇಕೆನ್ನುವ ಉದ್ದೇಶದಿಂದ ಹಾಗೆ ಬೀದಿಯಲ್ಲಿ ಓಡಾಡಿ ಬರ್ತಾ ಇದ್ದೀರಲ್ಲ ಸ್ವಾಮಿ. ಹೇಗೋ ಕಷ್ಟಪಟ್ಟು ನಿಮ್ಮನ್ನು ಇಲ್ಲಿಯವರೆಗೆ ಕರೆತಂದೆ, ಕುಳ್ಳಿರಿಸಿದೆ ಸ್ವಾಮಿ. ಸ್ವಾಮಿ, ಸ್ವಲ್ಪ ನೋಡಿ, ಕಳೆದರು ನೋಡಿ. ಇದುವೇ ನಿಮ್ಮಯ ಗ್ರಹ, ಇದುವೇ ನಿಮ್ಮಯ ಮಂಚ. ಇದುವೇ ನಿಮ್ಮಯ ಗ್ರಹ, ಇದುವೇ ನಿಮ್ಮಯ ಮಂಚ. ಇದು ಬರೀದಾಯ್ತು ಪ್ರಾರಂಭ ವಿಧಿಯಿಂದು ಗೈದರೆ ಹದನವಿದೆ ವಿಧಿಯಿಂದು ಗೈದರೆ ಹದನವಿದೆ
ಸೇರಿದ್ದು ಮನೆಯಲ್ಲಿ. ಹನ್ನೊಂದು ದಿವಸ ನಮ್ಮಪ್ಪ ನಮ್ಮಣ್ಣ ಮುಖ ತೋರಿಸಬೇಡಿ ಹೊರಟು ಹೋಗಿ ಪಾಪಿಗಳೇ ಅಂತ ಕಲಿಯಪಟ್ಟ ಸಂದರ್ಭಕ್ಕೆ ನಾವು ಅನಾಥರಾಗಿ ಹೊರಟು ಬಂದದ್ದು. ನಮ್ಮವರೆಲ್ಲ ಸೇರಿ ನಮಗೆ ಕಟ್ಟಿಬಿಟ್ಟಿರುವಂತಹ ಈ ಗುಡಿಸಲು ಇದುವೇ ನಮ್ಮಯ ಗ್ರಹ, ಇದುವೇ ನಮ್ಮಯ ಮಂಚ. ಇಲ್ಲಿಂದಲೇ ನಮ್ಮ ಬದುಕು ಪ್ರಾರಂಭ ಆದದ್ದು. ಈ ಮಂಚದ ಮೇಲೆ ಕುಳಿತಲ್ವೇ ನಾವು ಅದೆಷ್ಟೋ ಕನಸುಗಳನ್ನು ಕಂಡಿದ್ದು, ನಮ್ಮ ಭವಿಷ್ಯದ ಕುರಿತಾದಂತಹ ಯೋಜನೆಗಳನ್ನು ರೂಪಿಸಿಕೊಂಡದ್ದು. ಆದರೆ ನನ್ನ ಪ್ರಾರಬ್ಧ ಬದುಕಿನಲ್ಲಿ ಇನ್ನೇನು ಸಂತೋಷವನ್ನು ಕಾಣ್ತಾ ಇದ್ದೇನೆ, ಸಂತೋಷವನ್ನು ಅನುಭವಿಸ್ತೇನೆ ಎನ್ನುವ ಸಂದರ್ಭಕ್ಕೆ ರವಿ ಮೇಲೇರಿ ಬಂದಾವಾಗ ಮೋಡ ಅಡ್ಡವಾಗಿ ಮತ್ತೆ ಕತ್ತಲ ಆವರಿಸಿದ ಹಾಗೆ ನನ್ನ ಬದುಕಿನಲ್ಲಿ ಮತ್ತೆ ಕತ್ತಲ ಆವರಿಸಿ ಹೋಯಿತು. ಸ್ವಾಮಿ, ನನ್ನ ಪ್ರಾರಬ್ಧ ಅನುಮಾನವೇ ಇಲ್ಲ. ವಿಧಿ ಬರಹವನ್ನು ಮೀರುವುದಕ್ಕೆ ಯಾರಿದ್ದಾರೆ? ನನಗೆ ಒಳ್ಳೆಯದನ್ನೇ ಬಂದಿದ್ದಾನೆ ದೇವರು, ಆ ಬ್ರಹ್ಮ ಅಂತ ಭಾವಿಸಿದ್ದೆ. ಆದ್ರೆ ಈ ಕಷ್ಟ ಕೋಟೆಗಳ ಕೂಪಕ್ಕೆ ನೂಗ್ತಾನೆ ಎಂಬುದಾಗಿ ಭಾವಿಸಿರ್ಲಿಲ್ಲ. ಏನು ಮಾಡೋಣ ಸ್ವಾಮಿ? ಪುರದ್ರೂಪಿಯಾದಂತಹ ನಿಮಗೆ ಈ ರೀತಿಯಾದ ಶಾಶ್ವತವಾದ ಕರಡಿಯ ರೂಪ ಬರುವ ಹಾಗೆ ಯಾವ ಭರವಸೆಯನ್ನು ಹೊತ್ತು ನನ್ನನ್ನು ಮದುವೆಯಾಗಿದ್ದೀರೋ ನೀವು ಅದನ್ನು ಹುಸಿಗೊಳಿಸಿದ ಪಾಪಿ ನಾನು. ನಾ ತಪ್ಪು ಮಾಡಿಬಿಟ್ಟೆ, ನಾನು ಪಾಪಿ ಆಗಿದ್ದೆ. ಮರುಗದಿರು ಧೃತಿಗುಂದಿ ನಿಜ ಸ್ಥಿತಿಯನ್ನು ಅತಿಶಯದಿಂದ ಸತಿಯರಿಗೆ ಬರೆದ ಕಾರಣ ನನ್ನ ಬದುಕಿದ್ದಾಯಿತು. ವ್ಯಥೆ ಮಾಡಿ ಪ್ರಯೋಜನ ಇಲ್ಲ. ಹರಗಿರಿಜಯರನ್ನು ನೀನು ನುತಿಸಿದರೆ ಪರೆಯುವರು ನೀನು. ನೀರನ ಸನ್ನೆಯ ನುಡಿಗಳ ನಾರಿಯು ಅರಿಯುತ್ತ ನನಗೀಗ ಅರ್ಥವಾಯಿತು. ನಿಮ್ಮ ಈ ಶಾಶ್ವತವಾದಂತಹ ಗರಡಿಯ ರೂಪ ಶಾಶ್ವತವಾಗಿ ಮಾಯವಾಗಬೇಕು ಅಂತಾದ್ರೆ, ಮರೆಯಾಗಬೇಕು ಅಂತಾದ್ರೆ ಹರಗಿರಿಜೆಯರು ಗರಗಿರಿದು ಬರಬೇಕು. ಹೌದು, ನನ್ನ ಪರಮಧ್ಯೆಯ ಚರಮಧ್ಯೆಯ ಆ ಹರಗಿರಿಜೆಯರನ್ನ ನಾವಿಬ್ಬರು ಒಟ್ಟಾಗಿ ನುತಿಸೋಣವಂತೆ, ಅನವರನ್ನು ಪ್ರಾರ್ಥಿಸೋಣವಂತೆ. ಪಾರ್ವತಿಯರಿಯ ಚಾರು ವಿಗ್ರಹವ ಈರ್ವರು ಬೋರಿ ಭಕ್ತಿಯೊಳಾದ ನನ್ನ ಸಹ ಮಂಗಲಗೌರಿಯ ಮೂರ್ತಿ ಇದೆ. ಕೈ ಮುಗಿದು ನುತಿಸಿದರು ಮನಸ ಪೂಜಿಸೋಣವಂತೆ. ತಾಯಿ ದಯಬಾರದೆ ತಾಯೇ ನಮ್ಮೊಡನೆ ನಿರ್ದಯವೇ ಎನ್ನ ಕಾಯೇ. ದಯಬಾರದೆ ತಾಯೇ ನಮ್ಮೊಡನೆ ನಿರ್ದಯವೇ ಬಂದೆನ್ನ ಕಾಯೇ. ದಯಬಾರದೆ ತಾಯೇ ನಮ್ಮೊಡನೆ ನಿರ್ದಯವೇ ಬಂದೆನ್ನ ಕಾಯೇ. ಭಯ ನಿವಾರಿಣಿಯೇ ಪತಿಯ ಶಾಪ ಬೇಗನೆ ಕ್ಷಯ ಮಾಡುತ್ತೀ ಒಲಿದು ಬೇಡ್ವೆ ಕೈ ಮುಗಿದು. ಬಂಧು ಬಳಗವು ನೀನೆ ಮಾತಾ ಪಿತರಿಂದು ಸಕಲವು ನೀನೇ. ಬಂಧು ಬಳಗವು ನೀನೆ ಮಾತಾ ಪಿತರಿಂದು ಸಕಲವು ನೀನೆ. ಮುಂದೆ ಈವರೆಗೆ ಪಾದದ್ವಯವನ್ನು ನಂಬಿ ಅಂದ ಕಾಣಿಸಲಿಲ್ಲವೇ ನಮ್ಮೊಡನೆ ಕರುಣೆಯಿಲ್ಲವೇ ತಾಯೇ. ದಯಬಾರದೆ ತಾಯೇ ನಮ್ಮೊಡನೆ ನಿರ್ದಯವೇ ಬಂದೆನ್ನ ಕಾಯೇ. ದಯಬಾರದೆ ತಾಯೇ ನಮ್ಮೊಡನೆ ನಿರ್ದಯವೇ ಬಂದೆನ್ನ ಕಾಯೇ. ಜನನೀ ಪಾರ್ವತಿ
ತಾಯಿಗೆ ಮುಷ್ಟಿ ಅಶನ ದಯಪಾಲಿಸಮ್ಮ. ಕಷ್ಟ ಜೀವನದಿ ಸಂಕಷ್ಟ ಪಟ್ಟಿಯವರಿಗೆ ಶ್ರೇಷ್ಠರೆಂದ ಈ ತಂದೆಯವ ಬೇಡಲಿದ್ದೇನೋ ಹೊಟ್ಟೆ ಪಾಡಿಗೆ ಬಂದೆ ಅಮ್ಮ ಅಮ್ಮ ತಾಯೇ ಊಟ ಮಾಡದೆ 3 ದಿವಸ ಆಯ್ತಮ್ಮ. ಹಸಿಯಾಗ್ತಾ ಉಂಟು. ಏನಾದ್ರೂ ಭಿಕ್ಷೆ ನೀಡಿ ತಾಯೇ, ಭಿಕ್ಷೆ ನೀಡಿ. ಭಿಕ್ಷೆ ನೀಡುವುದಕ್ಕೆ ಬಂದ್ರೆ ಹೌದಮ್ಮ. ಅಯ್ಯೋ ದೇವರೇ, ನೀವೀಗ ಏಕಾದಶಿ ಮನೆಗೆ ಶಿವರಾತ್ರಿ ಬಂದಾನ ಏನ್ ಮಾಡೋಣ? ಯಾತಕ್ಕಿಂತೊರೆಯೂ ವೀರಯ್ಯ ನಾಜೇನಿ ಸೂತ ದಾತ್ರಿ ಬಾರಗಳಾದಯ್ಯ ತಾತನ ಹೋಗಿ ಮತ್ತೀತನ ಕಳಕುಳಿಳ ಧೂರ್ತಜಿತನೆಹಿ ನೀಯೋ ಹೋಗಿರಿ ನೀವು. ಅಯ್ಯ ಪುಣ್ಯಾತ್ಮರೇ, ಮನೆ ಬಾಗಿಲಿಗೆ ಬಂದ ದೇಹಿಯನ್ನು ಕೇಳ್ತಾ ಇದ್ದೀರಿ ನೀವು. ಏನ್ ಮಾಡೋಣ? ಕೊಡುವುದಕ್ಕೆ ಏನೂ ಇಲ್ಲ. ಹುಟ್ಟುವಾಗಲೇ ತಾಯಿ ಹುಟ್ಟಿದ ಕೆಲವು ದಿವಸಗಳಲ್ಲಿ ತಾಯಿಯನ್ನು ಕಳ್ಕೊಂಡೆ. ಆಮೇಲೆ ತಂದೆಯಿಂದ ದೂರವಾದೆ. ಕಟ್ಟಿಕೊಂಡ ಗಂಡನನ್ನೂ ನಾನು ಕಳ್ಕೊಂಡಂತಹ ಪಾಪಿಯಾಗಿದ್ದೇನೆ, ನನ್ನ ದೃಷ್ಟಿಯಾಗಿದ್ದೇನೆ. ನಮ್ಮಲ್ಲಿ ಏನು ಇಲ್ಲ. ಇದು ನಮ್ಮಲ್ಲಿಲ್ಲ ಅಂತ ನಿಮ್ಮನ್ನ ನಾನಿಲ್ಲಿ ಬಳಲಿಸುವುದಿಲ್ಲ. ಮುಂದೆ ಹೋಗಿ ಏನಾದ್ರು ಸಿಗಬಹುದು ನಿಮಗೆ. ಕೊಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ, ಕೊಡ್ಲಿಕ್ಕೆ ಏನು ಇಲ್ಲ ಎನ್ನುವುದಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಮನೆ ಬಾಗಿಲಿಗೆ ಬಂದವರು ಕೊಡಬೇಕು ಅಂತ ಮನಸ್ಸುಂಟು, ಕೊಡ್ಲಿಕ್ಕೆ ಏನೂ ಇಲ್ಲ. ನಾನು ಇದ್ದಿದ್ದನ್ನು ಕೇಳಿ ನೀವು ಕೊಡ್ತೀರಮ್ಮ? ಕೊಡ್ಲಿಕ್ಕೆ ಏನಾದ್ರು ಇದ್ರ ಹೌದು, ಖಂಡಿತ ಕೊಡ್ತೇನೆ. ನನಗೆ ಭರವಸೆ ಇಲ್ಲ ತಾಯಿ. ಹರಗಿರಿಗೆ ನಾನೇ ಕೊಡ್ತೇನೆ. ಕೊಡ್ತೀರಾ? ಮನವೀರೆ ಕೊಡೋ ಕರಡಿಯನ್ನು ಮನವಿರೆ ಕದು ಕರಡಿಯನ್ನು ಹೌದಮ್ಮ. ಕನಕದನವನು ಕೇಳಿ ಫಲಗಳಿನ್ನೇನೋ ಮನೆ ಮನೆ ತಿರುಗುತ್ತ ಕುಣಿಸಿ ಸಿಕ್ಕಿದರಿಂದ ದಿನವನು ಕಳೆವೆವಮ್ಮ ಸುಳ್ಳಲ್ಲವೋ. ಅಮ್ಮ, ಕೊಡುವಂತ ಮನಸ್ಥಿತಿ ನಿಮ್ಗುಂಟು ಅಂತಾದ್ರೆ ಇದ್ದು ವಸ್ತುವನ್ನೇ ಕೇಳ್ತೇನೆ. ನಮಗೆ ಕೊಡ್ಲಿಕ್ಕೆ ಏನು? ನಿಮ್ಮ ಪಕ್ಕದಲ್ಲಿ ಆ ಕರಡಿ ಕಾಣ್ತಾ ಉಂಟಲ್ಲ, ಆ ಕರಡಿಯನ್ನೇ ನಾನು ಕೊಟ್ಟಿದ್ದೆ. ಕರಡಿ ಕೇಳುವುದೇನು ಪ್ರಾಣ ಕೇಳುವುದೇನು ಕರಡಿ ಕೇಳುವುದೇನು ಪ್ರಾಣ ಕೇಳುವುದೇನು. ಹರ ಹರ ಶಿವ ಶಿವ ಹರ ಹರ ಎನಗಿಂಥ ದುರ್ಗತಿಯು ಬಂದಿವುದೇ. ಹರ ಹರ ಎನಗಿಂತ ದುರ್ಗತಿಯು ಬಂದಿವುದೇ. ಬರಿದೆ ಕಳುಹಿಸಲೆಂದು ಬಿಡಿಗಾಸು ಇಲ್ಲ. ಅಯ್ಯೋ ದೇವ್ರೇ, ನಾವರಿದೆ ಕಳುಹಿಸಲೆಂದು ಬಿಡಿಗಾಸು ಕೈಯೊಳಿಲ್ಲ. ಬಿಡಿಗಾಸು ಇಲ್ಲ. ಈ ತೆರನಾಯ್ತೆನುತ ಮರುಗಿದಳು. ಅಯ್ಯೋ ಕರಡಿ ಕೇಳುವುದೇನು ನನ್ನ ಕೇಳು ಏನು ಹರನೇ ಆ
ಮನವೇ ಕೊಡು ಕರಡಿ ಅದು ಕೊಡುವುದಕ್ಕೆ ಏನು ಇಲ್ಲದೆ ಹೋದ ನಿನ್ನ ಪ್ರಾಣವನ್ನೇ ಕೊಡು, ನಿನ್ನ ತಲೆ ಕಡಿದು ಕೊಡು ಅಂತ ಹೇಳಿದ್ರೆ ಖಂಡಿತ ಸಂತೋಷದಲ್ಲಿ ನನ್ನ ಪ್ರಾಣವನ್ನೇ ಕೊಟ್ಟು ಬಿಡುತ್ತಿದ್ದೆ. ಆದ್ರೆ ನನ್ನ ಪ್ರಾಣಕ್ಕೆ ತೆಗೆದಾದ ಈ ಕರಡಿಯನ್ನು ಕೊಡು ಅಂತ ಹೇಳಿದ್ರೆ ಇಲ್ಲ, ನಾನು ಕೊಡುವುದಿಲ್ಲ, ಕೊಡುವುದಕ್ಕೆ ಬರುವುದೇ ಇಲ್ಲ. ಅಯ್ಯೋ ದೇವರೇ, ಯಾಕೆ ನನ್ನನ್ನು ಈ ರೀತಿಯಾಗಿ ಪರೀಕ್ಷಿಸ್ತಾ ಇದ್ದೀಯ? ಅದಲ್ಲದೆ ಹೋದ್ರೆ ಒಬ್ಬಳು ರಾಜಕುಮಾರಿಯಾಗಿ ಹುಟ್ಟಿ ಮನೆ ಬಾಗಿಲಿಗೆ ಬಂದಂತಹ ಒಬ್ಬ ಭಿಕ್ಷುಕನಿಗೆ ಮಾತು ಕೊಟ್ಟು ಬಿಡಿ ಕಾಸನ್ನು ಕೊಡಲಾರ್ದಂತ ಈ ಹೀನ ಸ್ಥಿತಿ ನನಗೆ ಯಾಕೆ ತಂದಿದ್ದೆ ದೇವರೇ? ಕೊಡ್ತೇನೆ, ಹರ ಗಿರಿಜೆಯ ರಾಣಿ ಅಂತ ಮಾತು ಕೊಟ್ಟಿದ್ದೇನೆ. ಆದ್ರೆ ಅವನಿಗೆ ಕೇಳಿದ್ದಕ್ಕಾಗಿ ಏನಾದ್ರೂ ಕೊಟ್ಟು ಕಳುಹಿಸೋಣ ಅಂತ ಹೇಳಿದ್ರೆ ಇಡೀ ಮನೆಯನ್ನು ತಡಕಾಡಿದ್ರು ಬಿಡಿ ಕಾಸಿನದೇ ಹೋಯ್ತಲ್ಲ. ಅಯ್ಯೋ, ನನಗೆ ಯಾಕೆ ಇರ್ತಿದ್ದೇನೆ ತಂದಿದ್ದೆ ದೇವರೇ? ಇಲ್ಲ ಇಲ್ಲ, ನೀವೇನನ್ನು ಕೇಳಿದ್ರು ಕೊಡ್ತೇನೆ, ಕಳ್ಳಿಯನ್ನು ಮಾತ್ರ ಕೊಡುವುದಿಲ್ಲ, ಕೊಡುವುದಿಲ್ಲ, ಕೊಡುವುದಿಲ್ಲ. ಅಮ್ಮ, ಯಾವುದೇ ವಸ್ತು ಇದ್ರೂ ಕೊಡುವಂತ ವಸ್ತು ಕೊಡ್ತೇನೆ ಎನ್ನುವಾಗಿ ಮಾತು ಕೊಟ್ಟವರು ನೀವು. ವಸ್ತು ನಿಮ್ಮದು, ಕೊಡುವುದಿಲ್ಲ ಅಂತ ಆದ್ರೆ ನಾನು ಒತ್ತಾಯ ಮಾಡುವುದಿಲ್ಲ. ಇಲ್ಲ, ಹೋಗ್ತೇನಮ್ಮ, ಮುಂದೆ ಹೋಗ್ತೇನೆ. ಇಲ್ಲ, ನಾನು ಕೊಡುವುದಿಲ್ಲ. ಮರುಗದಿರು ಕೊಡು ಎನ್ನ ನೀ ನಮಗೆ, ಹರಗಿರಿಜಯರು ರಕ್ಷಿಸುವರು ನಿನ್ನ ಅನವರತ. ಆಡಿದ ಮಾತನ್ನು ಉಳಿಸಿಕೊಳ್ಳಬೇಕಾದ್ದು ಮದುವೆ ಕರ್ತವ್ಯ. ಆಡಿದ ಮಾತಿನಂತೆ ನಿಮ್ಮನ್ನು ಕೊಟ್ಟು ಕಳುಹಿಸಬೇಕ. ಹೇಗೆ ಕೊಡ್ಲಿ ಸ್ವಾಮಿ ನಿಮ್ಮನ್ನೇ? ಹರಗಿರಿಜೆಯನ್ನು ಮೆಚ್ಚಿಸಬೇಕು. ಅದಕ್ಕಿಂತಲೂ ನಮ್ಮ ಆತ್ಮಸಾಕ್ಷಿಗೆ ಸರಿಯಾಗಿ ನಡೆದುಕೊಳ್ಳಬೇಕು. ಕೊಡ್ತೇನೆ ಅಂತ ಮಾತು ಕೊಟ್ಟದ್ದಾಗಿದೆ. ಹೌದು ಸ್ವಾಮಿ. ಅಯ್ಯ ಪುಣ್ಯಾತ್ಮ, ಕರಗದಗೆ ನಾನೀವೆ ಕಾಂತನ ಬರಿದೆ ದಣಿಸದೆ ಪಾಲಿಸಿರಿ. ಕರಗದಗೆ ನಾನೀವೆ ಕಾಂತನ ಬರಿದೆ ದಣಿಸದೆ ಪಾಲಿಸಿರಿ. ಪಾಲಿಸಿರಿ ಎರಗಿದಳಾಗ ಅಯ್ಯ ಪುಣ್ಯಾತ್ಮರೇ, ನಾನೊಬ್ಬ ಗೃಹಿಣಿ. ಮನೆಗೆ ಬಂದವರನ್ನ ಹಾಗೆ ಕಳಿಸಬಾರದು. ಅದರಲ್ಲೂ ನಿಮಗೆ ಮಾತು ಕೊಟ್ಟಿದ್ದೇನೆ, ಕೊಡುವ ವಸ್ತುವಿದ್ರೆ ಕೊಡುತ್ತೇನೆ ಅಂತ. ಈ ಕರಡಿ ಕೇವಲ ಕಾಡಾಡಿಯಾದ ಕರಡಿಯಲ್ಲ, ಅದು ನನ್ನ ಪ್ರಾಣ, ಅದು ನನ್ನ ಜೀವ. ನೀವು ಹೇಳಿದ ಹಾಗೆ ನಿಮ್ಮ ಜೊತೆಗೆ ಅದನ್ನು ಕೊಟ್ಟು ಕಳಿಸ್ತೇನೆ. ಕೊಡುವುದಕ್ಕಿರುವುದು ನನ್ನದು ಒಂದೇ. ಆದರೆ ಯಾವ ಕಾರಣಕ್ಕೂ ಈ ಕರಡಿಯನ್ನು ತಣಿಸಬೇಡಿ. ಈ ಕರಡಿಯ ಮೈ ಮೇಲಾದರೂ ಒಂದು ಪೆಟ್ಟು ನೀವು ಕೊಟ್ರಿ ಅಂತಾದ್ರೆ ನನ್ನ ಮೈಯಿಂದ ರಕ್ತ ಚೆಲ್ಲುತ್ತದೆ. ಆ ಕಾರಣಕ್ಕಾಗಿ ಈ ಕರಡಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅದರ ಜೊತೆಗೆ ಒಂದು ಬೇಡಿಕೆ. ಏನ್ ಹೇಳಿ? ಈ ಕರಡಿಯನ್ನು ನಿಮಗೆ ಕೈ ಎತ್ತು ಕೊಟ್ಟ ಮೇಲೆ ಆ ಕರಡಿಯ ಮೇಲೆ ಯಾವ ಹಕ್ಕು ನನಗಿಲ್ಲ. ಸರಿ, ಅದು ನಿಮ್ಮ ವಸ್ತು. ಒಂದು ಕೋರಿಕೆ ಅಷ್ಟೇ, ನೀವೆಲ್ಲಿಯೋ ಈ ಕರಡಿಯನ್ನು ಕುಡಿಸುವುದಕ್ಕಾಗಿ ಹಾದಿ ಬೀದಿಗೆ ಕೇರಿಗೆ ಕರೆದುಕೊಂಡು ಹೋಗ್ತೀರಲ್ಲ, ಹೋಗುವ ಸಂದರ್ಭ ವಾರಕ್ಕೊಮ್ಮೆಯೋ 15 ದಿವಸಕ್ಕೊಮ್ಮೆಯೋ ಈ ಮಾರ್ಗವಾಗಿಯೇ ಕರ್ಕೊಂಡು ಹೋಗಿ. ದೂರದಿಂದಲಾದ್ರೂ ಈ ಕರಡಿಯನ್ನು ನೋಡಿ ನಾನು ಸಂತೋಷ ಪಡುತ್ತೇನೆ. ಆಯ್ತಾ? ಈ ಬದುಕೆ ಅಂತ ಹೇಳಿದ್ರೆ ಹೀಗೆ ಪ್ರವಾಹದ ಹಾಗೆ. ಯಾವುದೋ ಒಂದು ಸುಳಿಯಲ್ಲಿ ಅಲ್ಲಲ್ಲಿ ಬಿದ್ದಿರುವಂತಹ, ಕೊಚ್ಚಿಕೊಂಡು ಹೋಗುತ್ತಿರುವಂತಹ ಕಸ ಕಡ್ಡಿಗಳೆಲ್ಲ ಒಂದಾಗುತ್ತವೆ. ನಮ್ಮ ಬದುಕು ಹಾಗೆ. ಯಾವುದೋ ಗಂಡು ಯಾವುದೋ ಹೆಣ್ಣು, ಒಂದು ಸುಳಿಯಲ್ಲಿ ನಾವಿಬ್ಬರು ಒಂದಾಗಿದ್ದೇವೆ. ಹಾಗೆ ಇನ್ನೊಂದು ಸುಳಿಯಲ್ಲಿ ಆ ಕಸಕಡ್ಡಿಗಳೆಲ್ಲ ಬೇರಾಗಿ ಹೋಗ್ತಾವಂತೆ. ಬದುಕಿನ ಇನ್ನೊಂದು ಸಂದಿಗ್ಧತೆಯಲ್ಲಿ ಮತ್ತೆ ನಾವು ಬೇರಾಗ್ತಾ ಇದ್ದೇವೆ ಸ್ವಾಮಿ. ನೋಡೋಣ, ಮತ್ತೆ ಯೋಗ ಇದ್ರೆ ಒಂದಾಗುವಂತ ಅವಕಾಶವನ್ನು ದೇವರು ಕಲ್ಪಿಸಿಕೊಟ್ಟಾರೆ. ಆದ್ರೆ ನನ್ನನ್ನು ಮಾತ್ರ ಕ್ಷಮಿಸಿ ಬಿಡಿ ಸ್ವಾಮಿ. ಈ ಪ್ರಪಂಚದಲ್ಲಿ ಆಡಿದ ಮಾತನ್ನು ಉಳಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಕಟ್ಟಿಕೊಂಡ ಹೆಂಡತಿ ಮಕ್ಕಳನ್ನು ಮಾರಾಟ ಮಾಡಿದ್ದಾರೆ. ಆದ್ರೆ ಆಡಿದ ಮಾತನ್ನು ಉಳಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಕಟ್ಟಿಕೊಂಡ ಗಂಡನನ್ನೇ ಬಿಟ್ಟುಕೊಟ್ಟವರು ಯಾರು ಇವತ್ತೆ. ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ, ನನ್ನನ್ನು ಕ್ಷಮಿಸಿಬಿಡಿ. ಇನ್ನು ಯಾವ ಹೆಣ್ಣಿಗೂ ಪ್ರಪಂಚದಲ್ಲಿ ಇಂಥದ್ದೊಂದು ಹೀನ ಸ್ಥಿತಿ ಬಾರದೆ ಹೋಗಲೇ ಬಾರದೆ